ದಿಸ್ ಇಸ್ ಟೂ ಮಚ್. ಸರ್ ಅದು ಪರವಾಗಿಲ್ಲ ಸರ್, ನಾನು ಫ್ರೈಡೆ ಫನ್ ಆಕ್ಟಿವಿಟಿ ಹ್ಯಾಂಡಲ್ ಮಾಡ್ತೀನಿ. ಒಂದೇ ಒಂದಿನ ಮುಂಗಾರು ಮಳೆ ಸ್ಕ್ರೀನ್ ಮಾಡಿದೆ ಸರ್, ಅದು ತಪ್ಪಾ ಸರ್? 100% ತಪ್ಪೇ. ಸ್ಟಾರ್ಟ್. ಅದೇ ಲಾಸ್ಟ್ ಸರ್, ಲವ್ ಸಿನಿಮಾಗಳು ಹಾಕದೆ ಬಿಟ್ಬಿಟ್ಟೆ ಸರ್. ಅದಾದ್ಮೇಲೆ ಇಲ್ಲಿ ತನಕ ಯಾವ್ಯಾವ ಫಿಲ್ಮ್ ತೋರಿಸಿದ ನೋಡಿ ಸರ್ ಇವನು. ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ದೇವರು ಕೊಟ್ಟ ತಂಗಿ, ಸುನಾಮಿಯಲ್ಲಿ ಸಿಕ್ಕ ತಂಗಿ, ಭಾಯಿ ಕಾ ಪ್ಯಾರ್. ಹೇ, ಅದು ಸಲ್ಮಾನ್ ಖಾನ್ ಪಿಕ್ಚರ್ ಅಲ್ವಾ? ಅಲ್ಲ ಸರ್, ಅದು ಅಣ್ಣ ತಂಗಿನೇ, ಹಿಂದಿ ಡಬ್ಬು. ನಾರ್ತ್ ಇಂಡಿಯನ್ಸ್ಗೆ ಅರ್ಥ ಆಗ್ಲಿ ಅಂತ ಮಾಡಿದ್ದಾರೆ ಸರ್. ಇದೆಲ್ಲ ಹೇಗಾದ್ರೂ ತಡ್ಕೊಳ್ಬಹುದು. ನಮ್ಮೂರ್ ಜನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಬಿಟ್ಟು IT ಇಂಡಸ್ಟ್ರಿ ಬಂದಿದ್ದೆ ಹುಡುಗಿರ್ ಜೊತೆ ಇರ್ಬೋದು ಅಂತ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಬಾಯ್ಸ್ ಎಲ್ಲ ಸಪರೇಟ್ ಆಗಿ ಕುತ್ಕೊಬೇಕಂತೆ, ಗರ್ಲ್ಸ್ ಎಲ್ಲ ಸಪರೇಟ್ ಆಗಿ ಕುತ್ಕೊಬೇಕಂತೆ. ಬಾಯ್ಸ್ ರೆಸ್ಟ್ ರೂಮ್ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರೆ ಗರ್ಲ್ಸ್ ರೆಸ್ಟ್ ರೂಮ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ. ಎಲ್ಲ ಹೋಗ್ಲಿ, ಪಾರ್ಕಿಂಗ್ ಅಲ್ಲಾದ್ರೂ ಸಿಗೋಣ ಅಂದ್ರೆ ಗರ್ಲ್ಸ್ ಎಲ್ಲ ಲೋವರ್ ಬೇಸ್ಮೆಂಟ್ ಅಲ್ಲಿ ಪಾರ್ಕ್ ಮಾಡಿದ್ರೆ ಬಾಯ್ಸ್ ಎಲ್ಲ ಅಪ್ಪರ್ ಬೇಸ್ಮೆಂಟ್ ಅಂತೆ. ಸರ್, KGF ಅಲ್ಲಿ ನಾನು ಗರುಡನೇ ದೊಡ್ಡ ವಿಲನ್ ಅನ್ಕೊಂಡಿದ್ದೆ ಸರ್. ಇವನಿಗೆ ಕಂಪೇರ್ ಮಾಡಿದ್ರೆ ಅಯ್ಯಪ್ಪನೇ ಗ್ರೇಟ್ ಸರ್. ಅಟ್ಲೀಸ್ಟ್ ಗಂಡಿ ಹೆಣ್ಣನ್ನ ಒಂದೇ ಜಾಬ್ ಇಲ್ಲಿ ಬಿಡ್ತಾನೆ ಸರ್. ಇವನವನಲ್ಲ. ಕೂಲ್ ಸಮಾಧಾನ ಮಾಡ್ರಿ. ಅವನು ಏನೇನೋ ರೂಲ್ಸ್ ಹಾಕಿ ಹೆದರ್ಸ್ತಾನೆ ಅಂತ ನೀವೆಲ್ಲ ಸುಮ್ಮನೆ ಇರ್ತೀರಾ? ಡಿಂಟ್ ಎನಿಬಡಿ ಆಸ್ಕ್? ಸರ್, ನಾನ್ ಕೇಳಿದ್ದೀನಿ ಸರ್. ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಿದ್ದೀರಾ? ಏನ್ ಬೇಕಾದ್ರೂ ಮಾಡ್ಕೊಂತೀನಿ ಸರ್. ನಾನ್ ಯಾವ ತಪ್ಪು ಮಾಡಿಲ್ಲ, ನೀವ್ ನನ್ನೇನು ಮಾಡಕ್ಕಾಗಲ್ಲ. 8 o'clock ಲಾಗಿನ್ ಆಗ್ತೀನಿ, 5 o'clock ಲಾಗೌಟ್ ಆಗ್ತೀನಿ. ಮಧ್ಯದಲ್ಲಿ ಯಾವ ವಿಡಿಯೋಸ್ ನೋಡಲ್ಲ, ಯಾರ ಜೊತೆ ಚಾಟ್ ಮೆಸೇಜ್ ಮಾಡಲ್ಲ. ಇದು ಲಂಚ್ ಬ್ರೇಕು. ಇವಳು ನನ್ನ ಫ್ರೆಂಡ್. ನನ್ಗೆ ಇಷ್ಟ ಬಂದವ್ರ ಜೊತೆ ನಾನು ಮಾತಾಡೋ ಸ್ವಾತಂತ್ರ್ಯ ನನ್ಗಿದೆ. ಇದ್ರ ಬಗ್ಗೆ ನೀವು ತಲೆ ಹಾಕ್ಬೇಡಿ. ಎಚ್ಚಾರ ಇರ್ಬೇಕಷ್ಟೇ. ವೆರಿ ಗುಡ್ ಕಣಯ್ಯ, ನೀನ್ ಒಬ್ಬನಾದ್ರೂ ಗಟ್ಟಿ ಕೇಳಿದ್ಯಲ್ಲ. ಇನ್ನೂ ಮುಗ್ದಿಲ್ಲ ಸರ್. ತಪ್ಪು ಮಾಡಿದವನ್ಗೆ ಎದೆಲ್ ಭಯ ಇರುತ್ತೆ, ತಪ್ಪು ಮಾಡಿಲ್ದೇ ಇರೋನ್ಗೆ ಬರೀ ಅವ್ನ್ ಡಿಕ್ಷನರಿಲಿ ಇರುತ್ತೆ. ವೆರಿ ಗುಡ್. ನಾಳೆ ನಿಮ್ ಪೇರೆಂಟ್ಸ್ ನ ಕರ್ಕೊಂಬ. ಪೇರೆಂಟ್ಸ್ ಸ್ಕೂಲಲ್ಲಿ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ. ಆದ್ರೆ ಆಫೀಸಲ್ಲಿ ಎಂಪ್ಲಾಯಿ ಪೇರೆಂಟ್ಸ್ ಮೀಟಿಂಗ್ ಯಾರಾದ್ರೂ ಮಾಡ್ತಾರಾ ಸರ್? ನೋವೇ. ನನ್ ಮಗ ಮಾಡ್ತಾನೆ ಸರ್. ಏನಾದ್ರೂ ಪ್ರಾಬ್ಲಮಾ? ನನ್ ಮಗ ಏನಾದ್ರೂ ತಪ್ಪು ಮಾಡಿದ್ನಾ? ಅಪ್ಪ, ನೀವ್ ಯಾಕೆ ಭಯ ಪಡ್ತೀರಾ? ನಾನ್ ಯಾವ ತಪ್ಪು ಮಾಡಿಲ್ಲ. ಆಕ್ಚುಲ್ ಆಗಿ ನಿಮ್ ಮಗ ಯಾವ ತಪ್ಪು ಮಾಡಿಲ್ಲ ಸರ್. ಪಾಪ ಕರೆಕ್ಟ್ ಟೈಮ್ ಬರ್ತಾರೆ, ಕರೆಕ್ಟ್ ಟೈಮ್ಗೆ ಹೋಗ್ತಾರೆ. ಆದ್ರೆ 7th ಫ್ಲೋರ್ ಅಲ್ಲಿ ಒಂದು ಸ್ಮೋಕಿಂಗ್ ಝೋನ್ ಇದೆ ಸರ್. ಅಲ್ಲಿ CCTVನೂ ಇದೆ. ಅಲ್ಲಿ ತೆಗೆದಂತ ಒಂದು ಸ್ಕ್ರೀನ್ ಶಾಟ್ ಸೇಮ್ ನೋಡೋದಕ್ಕೆ ನಿಮ್ ಮಗನ್ ತರನೇ ಇದೆ ಸರ್. ಸಿಗರೇಟ್ ಬೇರೆ ಸೆಟ್ಟಿಯೇನೋ ನೀನು? ಅಯ್ಯೋ ಅಪ್ಪ, ಅದು ಫ್ರೆಂಡ್ಸ್ ಟ್ರೈ ಮಾಡು ಅಂದ್ರು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಓ, ಆಕ್ಚುಲ್ ಆಗಿ ಅದು ಮೊನ್ನೆದು ಸರ್. ನಿನ್ನೆ ತೆಗೆದಂತ ಸ್ಕ್ರೀನ್ ಶಾಟ್ ಅಲ್ಲಿ ನೋಡಿ ಸರ್, 10 o'clock, 12 o'clock, 2 o'clock, 4 o'clock ಹಂಗೆ ಸ್ವೈಪ್ ಮಾಡಿದ್ರೆ ನಿಮ್ ಸೊಸೆನೂ ಕಾಣ್ತಾರೆ. ಸೊಸೆನಾ? ನಜ್ರಿಯಾ ಬೇಗಂ ಅಂತ ಸರ್. ಅಯ್ಯೋ ಅಯ್ಯೋ ಅಯ್ಯೋ. ಹ್ಞೂ ಸರ್. ಲೈ ಮನೆಯಲ್ಲಿ ಸಾಲಿಗ್ರಾಮ ಇದೆ ಕಣೋ. 4 ಕಾಸು ಸಂಪಾದನೆ ಮಾಡಕ್ ಶುರು ಮಾಡಿದ ತಕ್ಷಣ ಬಾರಿ ದೊಡ್ಡ ಗಂಡ್ಸ್ ಅನ್ಕೊಂಬಿಟ್ಟೆ ನೀನು. ಮಗನೇ, ನೀವು ಸುಮ್ಮನಿರಿ. ಇವನನ್ನ ನಾನು ವಿಚಾರಿಸ್ಕೋತೀನಿ. ನಾನು ತುಂಬಾ ಯೋಚನೆ ಮಾಡಿದ್ದೀನಿ. ನೀವ್ಯಾರು ಚಿಂತೆ ಮಾಡಬೇಡಿ. ನಾಳೆಯಿಂದ ಎಲ್ಲ ರೂಲ್ಸು ಚೇಂಜ್ ಆಗತ್ತೆ. ನೀವ್ಯಾರು ಯಾರಿಗೂ ಹೆದರ್ಬೇಕಾಗಿಲ್ಲ. ನಾನಿದ್ದೀನಿ. ಅದಕ್ಕೆ ಸಾಕ್ಷಿ ಲವರ್ಸ್ ಬನ್ನಿ ಇಲ್ಲಿ. ಹೆಂಗಿದೆ ಜೋಡಿ? ನಾಳೆನೆ ಇವರಿಬ್ಬರಿಗೂ ನಾನೇ ಮದುವೆ ಮಾಡಿಸ್ತೀನಿ.